ಕಟ್ ಕನ್ವರ್ಷನ್ ವಿಚಾರದಲ್ಲಿನ ಸಮಸ್ಯೆಗೆ ಇತಿಶ್ರೀ ಹಾಡುವಂತೆ ಶಾಸಕ ಅಶೋಕ್ ಕುಮಾರ್ ಅವರು ಪೋಡಾ ಮತ್ತು ನಗರಸಭೆಗೆ ಸೂಚನೆಯನ್ನ ನೀಡಿದ್ದು, ಜಿಲ್ಲಾಧಿಕಾರಿಗಳ ಜೊತೆ ಈ ಬಗ್ಗೆ ಚರ್ಚೆ ಮಾಡಿ ಇತ್ಯರ್ಥ ಮಾಡುವಂತೆ ಸೂಚನೆಯನ್ನ ನೀಡಿದ್ದು, ಅದರಂತೆ ಮಂಗಳವಾರ ನಿಯೋಗ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ಸಮಸ್ಯೆಗೆ ಪರಿಹಾರವನ್ನ ಕಂಡಿದ್ದಾರೆ. ಕನ್ವರ್ಷನ್ ಆಗಿ ವಿನ್ಯಾಸ ನಕ್ಷೆಗೆ ಅನುಮೋದನೆ ಪಡೆಯದೆ ಭೂಮಿಯನ್ನ ತುಂಡು ಮಾಡಿ ಮಾರಾಟ ಮಾಡಿದ ಪ್ರಕರಣ, ಕಟ್ ಕನ್ವರ್ಷನ್ ಅನ್ನ ಬಿ ಖಾತೆಯಿಂದ ಎ ಖಾತೆಗೆ ಮಾಡುವಲ್ಲಿ ಸೈಟ್ಗೆ ತೆರಳುವ ರಸ್ತೆಯನ್ನ ಸರ್ಕಾರಿ ರಸ್ತೆ ಎಂದು ನೋಟಿಫೈ ಮಾಡುವುದು ಕಡ್ಡಾಯವಾಗಿದೆ. ಖಾಸಗಿ ಜಾಗದವರು ಅಲ್ಲಿಗೆ ತೆರಳುವ ಖಾಸಗಿ ರಸ್ತೆಯನ್ನ ಸಾರ್ವಜನಿಕ ರಸ್ತೆ ಎಂದು ನೋಟಿಫೈ ಮಾಡಬೇಕು. ಆದರೆ ಖಾಸಗಿ ಜಾಗದಲ್ಲಿರುವ ರಸ್ತೆಗಳನ್ನ ಸಾರ್ವಜನಿಕರ ರಸ್ತೆ ಎಂದು ನೋಟಿಫೈ ಮಾಡದೇ ಇರುವ ಕಾರಣ ಪೂಡಾದಲ್ಲಿ ಸುಮಾರು 80 ಕಡತಗಳು ವಿಲೇವಾರಿಯಾಗದೆ ಉಳಿದುಕೊಂಡಿದೆ. ಕಡತ ವಿಲೇವಾರಿಯಾಗದ ಕಾರಣ ಸಾರ್ವಜನಿಕರಿಗೆ ತೊಂದರೆಯಾಗಿರುವ ಬಗ್ಗೆ ಶಾಸಕರು ಪೂಡಾ ಮತ್ತು ನಗರಸಭೆಗೆ ಈ ವಿಚಾರವನ್ನ ಇತ್ಯರ್ಥಪಡಿಸುವಂತೆ ಸೂಚನೆಯನ್ನ ನೀಡಿದರು. ಮಂಗಳವಾರ ನಗರಸಭಾ ಆಡಳಿತಾಧಿಕಾರಿಯಾಗಿರುವ ದರ್ಶನ್ ಅವರನ್ನ ಭೇಟಿಯಾದ ಪೂಡಾ ಮತ್ತು ನಗರಸಭಾ ನಿಯೋಗ ಈ ವಿಚಾರದಲ್ಲಿ ಚರ್ಚೆಯನ್ನ ನಡೆಸಿದ್ದಾರೆ. ಖಾಸಗಿ ಜಾಗದ ರಸ್ತೆಯನ್ನ ಸಾರ್ವಜನಿಕರ ರಸ್ತೆ ಎಂದು ನೋಟಿಫೈ ಮಾಡುವಂತೆ ನಗರಸಭಾ ಆಯುಕ್ತರಿಗೆ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದ್ದಾರೆ. ಇದರೊಂದಿಗೆ ಕಟ್ ಕನ್ವರ್ಷನ್ ವಿಚಾರದಲ್ಲಿ ಇದ್ದ ಸಮಸ್ಯೆಗಳು ಇತ್ಯರ್ಥವಾದಂತಾಗಿದ್ದು, ಬಾಕಿ ಇದ್ದ 80 ಕಟ್ ಕನ್ವರ್ಷನ್ ಸಮಸ್ಯೆ ಪರಿಹಾರವಾಗಲಿದೆ. ಜೊತೆಗೆ ನಗರದ ಅರುಣಾ ಬಳಿ ರಸ್ತೆ ಅಗಲೀಕರಣಕ್ಕೆ ಭೂ ಸ್ವಾಧೀನ ಮಾಡುವ ವಿಚಾರದ ಬಗ್ಗೆ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆಯನ್ನ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಪೂಡಾ ಅಧ್ಯಕ್ಷ ಅಮಲ ರಾಮಚಂದ್ರ, ನಗರಸಭಾ ಆಯುಕ್ತರಾದ ವಿದ್ಯಾ ಕಾಳೆ, ಪೂಡಾ ಸದಸ್ಯರಾದ ಲ್ಯಾನ್ಸಿ ಮಸ್ಕರೆನಸ್, ಅನ್ವರ್ ಕಾಸಿಮ್, ನಿಹಾಲ್ ಪಿ ಶೆಟ್ಟಿ, ಪೂಡಾ ಕಾರ್ಯದರ್ಶಿ ಗುರುಪ್ರಸಾದ್, ನಗರಸಭಾ ಇಂಜಿನಿಯರ್ಗಳಾದ ಕೃಷ್ಣಮೂರ್ತಿ ರೆಡ್ಡಿ, ರಾಜೇಶ್, ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ ಪ್ರಮೋದ್ ಉಪಸ್ಥಿತರಿದ್ದರು.